ನೀವು ಭವ್ಯ ಅವ್ರಿಗೆ ಒಂದು ಮಾತು ಹೇಳ್ತೀರಿ, ಈ ಮನೇಲಿ ನಿನ್ ಬಿಟ್ರೆ ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ ನನ್ನ ಫ್ರೆಂಡ್ಶಿಪ್ ಮಾಡೋಕೆ ಅಂತ ಹೇಳ್ಬಿಟ್ಟು. ಆದ್ರೆ ರಜತ್ ಅವ್ರಿಗೆ ಲೆಟರ್ಸ್ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ. ನಿಮ್ಮಲ್ಲಿ ಒಬ್ಬ ಕವಿ ಇದ್ದಾನೆ ಬಿಡಿ, ನೀನು ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಸಿನಿಮಾಗೆ ನೀವೇ ಡೈಲಾಗ್ಗಳು ಬರ್ಕೋಬಹುದು. ಸೊ ಎಣ್ಣೆ ಮುಗ್ಗೆವರೆಗೂ ನಮ್ ಫ್ರೆಂಡ್ಶಿಪ್ ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಬೈ ಮಿಸ್ ಆಗಿ ಮಾತಾಡಿದ್ದ ಅದು ಏನು ಅಂತ? ಅಫ್ಕೋರ್ಸ್ ಇವಾಗ ಯಾರಾದ್ರೂ ನೋಡಿದ್ರೆ ನಿಮ್ ಫ್ರೆಂಡ್ಸ್ ಬೇಜಾರ್ ಮಾಡ್ಕೊಳ್ತಾರೆ. ಇಲ್ಲ ಅಂದ್ರೆ ಅಷ್ಟೊಳಗಾಗ್ಲೇ ನಾನು ಭವ್ಯ ಮಾತ್ರ ಕೊನೆ ತನಕ ಇದ್ದಿದ್ದು. ಸೊ ಅಲ್ಲಿ ನನ್ಗೆ ರಜತಿಗೆ ಇದ್ದಿದ್ದು ಲಾಸ್ಟ್ ಬೆಂಚರ್ಸ್ ಫೀಲಿಂಗು. ನಮ್ಗೆ ಈ ಟೇಬಲ್ ಅಲ್ಲಿ ಏನ್ ಮಾತಾಡಿದ್ದೆ ಅದೆಲ್ಲ ನಿಜಾನೇ. ನಂಗೆ ರಜತ್ ಒಳ್ಳೆ ಫ್ರೆಂಡೇನೆ. ನಾನು ಈ ಮನೇಲಿ ಏನಕ್ಕೆ ಕ್ಲೋಸ್ ಬ್ಲೈಂಡ್ ಆಗಿ ನಂಬಕ್ಕಾಗಲ್ಲ ಅಂದ್ರೆ ರಜತ್ ಆಟ ಆಡ್ತಿದ್ದಾರೆ, ನಾನು ಆಟ ಆಡ್ತಾ ಇದ್ದೀನಿ. ಈಗ ಆಚೆ ಕಡೆ ಅವ್ರನ್ನ ನಾನು ತುಂಬಾ ಚೆನ್ನಾಗಿ ನಂಬ್ತೀನಿ, ಬಟ್ ಮನೆ ಒಳಗೆ ಏನಕ್ಕೆ ನಂಬಕ್ಕಾಗಲ್ಲ, ಅವ್ರ ಪ್ಲಾನೇ ಬೇರೆ ಇರುತ್ತೆ. ಈಗ ನನ್ನ ಪ್ಲಾನೇ ಬೇರೆ ಇರುತ್ತೆ, ಭವ್ಯನ್ ಪ್ಲಾನೇ ಬೇರೆ ಇರುತ್ತೆ. ಸೊ ಆ ತರ ಬ್ಲೈಂಡ್ ಬಿಲೀಫ್ ಅಲ್ಲಿ ಭವ್ಯ ನನ್ನ ತುಂಬಾ ಚೆನ್ನಾಗಿ ನಂಬಿದ್ರು, ನಾನು ಅವ್ರನ್ನ ನಂಬಿದ್ದೆ. ಸೊ ಈ ವಿಷಯಗಳಲ್ಲಿ ನಾನು ಆ ಮೆಂಟಾಲಿಟಿ ಇಟ್ಕೊಂಡು ನಾನು ಹೇಳಿದ್ದು. ಈಗ ಇಷ್ಟು ಕ್ಲೋಸ್ ಆಗಿದ್ರು ನಾನು ರಜತ್ ಯಾವತ್ತೂ ಒಂದು ಪರ್ಸನಲ್ ಮಾತಾಡ್ಕೊಂಡಿಲ್ಲ, ಒಂದು ನಾಮಿನೇಷನ್ ಬಗ್ಗೆ ಮಾತಾಡಿಲ್ಲ, ಇಲ್ಲ ಯಾರನ್ನ ಕಳಪೆಗೆ ಹಾಕ್ಬೇಕು, ಯಾವ್ದು ಪರ್ಸನಲ್ಸ್ ನಾವಿಬ್ರು ಮಾತಾಡ್ತಿರಲ್ಲ. ಅಲ್ಲಿ ಜಾಬ್ ಎಲ್ಲ ಮುಗಿಸ್ತಾ ಇದ್ವಿ. ಇನ್ ಕೇಸ್ ಹೇಳ್ಬೇಕು ಅಂದ್ರೆ ನನ್ನ ರಜತ್ ಮಧ್ಯೆ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು. ಸೊ ಆ ಮೈಂಡ್ ಸೆಟ್ ಇಟ್ಕೊಂಡು ಒಂದು ಬ್ಲೈಂಡ್ ಆಗಿ ಬಿಲೀಫ್ ಮಾಡ್ಬೋದು ಅಂತ ನಾನು ಇನ್ನೊಂದು ನಂಬ್ತೀನಿ ಅಂತ ಅನ್ಬಿಟ್ಟು ನಾನು ಆ ಮಾತಲ್ಲಿ ಹೇಳಿದ್ದು. ಲಾಸ್ಟ್ ಅಲ್ಲಿ ನೀವು ರಜತ್ಗೆ ಸಪೋರ್ಟ್ ಜಾಸ್ತಿ ಮಾಡ್ತೀರಾ ಭವ್ಯಗಿಂತ? ಅಂದ್ರೆ ಆ ಟಾಸ್ಕ್ ಅಲ್ಲಿ ಮೋಕ್ಷಿತಾ ಅವರು ಒಂದಾದಾಗ ನೀವು ಇಲ್ಲ ರಜತ್ ಜೊತೆ ಮೋಕ್ಷಿತಾ ಇದ್ ಮಾಡ್ಕೋಬೇಕಾಗಿತ್ತು, ಭವ್ಯನ ಆಚೆ ಇಡಕ್ ನೋಡ್ತೀರಾ? ಸೊ ಏನಕ್ಕೆ ಇಟ್ಟ ನನ್ನಲ್ಲಿ ಅಂತಂದ್ರೆ, ಭವ್ಯ ನಿನ್ ಕಾಂಪಿಟೇಷನ್ ಅಂತ ಅಂದ್ಬಿಟ್ಟು ತಗೊಳಿದ್ನಿ, ಮೋಕ್ಷಿತಾ ಹತ್ರ ಮಾತಾಡಿದಾಗ ನೀನ್ ನನ್ನ ಹತ್ರನೇ ಮಾತಾಡ್ಕೊಂಡು ಆಟ ಸೆಟ್ ಮಾಡ್ಕೋಬೋದಾಗಿತ್ತು. ಸೊ ಸ್ಟಾರ್ಟಿಂಗ್ ಇಂದ ಜೊತೆಲೆ ಆಡ್ಕೊಂಡ್ಬಂದು ಇಲ್ಲೂ ಪ್ಲಾನ್ ಮಾಡಿದ್ರೆ ಕ್ಲೀನಾಗಿ ಆರಾಟನೂ ಇಬ್ರು ಆಡ್ಬೋದಾಗಿತ್ತು ಅಂತ ನನ್ನ ಮೈಂಡ್ ಸೆಟ್ ಇತ್ತು. ಇಲ್ಲ ನೀವು ತುಂಬಾ ಸ್ಟ್ರಾಂಗ್ ಇದ್ರಿ, ನೀವು ಅಲ್ಲೂ ಬಂದು ಮೈಂಡ್ ಗೇಮ್ ಏನಾದ್ರು ಪ್ಲೇ ಮಾಡ್ತೀರಾ ಅನ್ನೋ ಒಂದು ಇಂಟೆನ್ಷನ್ ಇಂದ ಆಚೆ ಇಟ್ಟೆ. ಹೌದು ಕರೆಕ್ಟು ಅಂತ ಅನಿಸ್ತು. ಬಟ್ ಆ ಗೇಮ್ ಆಡ್ಬೇಕಾದ್ರೆ ನಾನು ರಜತ್ಗೆ ಏನಕ್ಕೆ ಸಪೋರ್ಟ್ ಮಾಡಿದೆ, ಆ ಗೇಮ್ ರಜತಿಗೆ ಈಸಿ ಇತ್ತು. ಎಲ್ಲೋ ರಜತ್ ಗೆಲ್ತಾರೆ ಅನ್ನೋ ಭಾವನೆಯಿಂದ ನಾನು ರಜತ್ ಹೆಸರು ಬರ್ತಿದ್ದೀನಿ 30 ಪಾಯಿಂಟ್ಸ್ಗೋಸ್ಕರ. ಯಾವಾಗ ನಾನು ಮೋಕ್ಷಿತ ಮತ್ತೆ ರಜತ್ ಅವ್ರು ತುಂಬಾ ಕ್ಲೋಸ್ ಆಗಿದ್ದು, ಮೋಕ್ಷಿನ ಹೋಗಿ ಕೇಳು, ಸೊ ಈ ವರ್ಕ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ರಜತ್ ಹತ್ರ ಹೋಗ್ಬಿಟ್ಟು ಮೋಕ್ಷಿನ ಕೇಳು. ಅಲ್ಲಾಗ್ಲೇ ಮೋಕ್ಷಿತನೇ ಭವ್ಯ ಅವ್ರ ಹತ್ರ ಮಾತಾಡ್ಬಿಟ್ಟಿರ್ತಾರೆ. ಸೊ ಅವರಿಬ್ರು ಮಾತಾಡ್ಕೊಂಡು ಆಡ್ತಿರ್ತಾರೆ. ಸೊ ಅದಕ್ಕೆ ನಾನು ಭವ್ಯನ ಆಚೆ ಇಡ್ಬೋದಲ್ವಾ. ಸೊ ಆ ಗೇಮ್ ಪ್ಲಾನ್ ಅಲ್ಲಿ ನಾನು ಹೇಳಿದ್ದಷ್ಟೇನೆ. ಇಲ್ಲ ಭವ್ಯನ್ ಟೋಟಲ್ ಆಗಿ ಆಚೆ ಇಟ್ಬಿಡ್ಬೇಕು, ಇಲ್ಲ ಭವ್ಯನ ಆಟ ಆಡಕ್ಕೆ ಹೋಗ್ಬಿಡ್ಬಾರ್ದು, ಈ ತರದೆಲ್ಲ ಏನಿರ್ಲಿಲ್ಲ. ಅಲ್ಲಿ ನನ್ನ 30 ಪಾಯಿಂಟ್ಸ್ಗೋಸ್ಕರ ನಾನು ವರ್ಕ್ ಮಾಡಿದೆ ಅಷ್ಟೇನೆ.